ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಕಾಶಿ ಸೊಪ್ಪು ಅಥವಾ ಕಾಗೆ ಸೊಪ್ಪು ಅಂತೀವಿ, ಗಣಿಕೆ ಸೊಪ್ಪು ಕೂಡ ಹೇಳ್ತೀವಿ. ಅದರ ಪಲ್ಯ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಸೊಪ್ಪು ಎಲ್ಲಿದ್ದರೂ ನೀವು ಮಿಸ್ ಮಾಡ್ಕೋಬೇಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ರಕ್ತಹೀನತೆಗೆ, ರಕ್ತದೊತ್ತಡಕ್ಕೆ, ಹಾಗೆ ಹೊಟ್ಟೆ ಉಣ್ಣೆಗೆಲ್ಲ ತುಂಬ ಒಳ್ಳೆಯ ಔಷಧಿ ಗುಣ ಇರುವಂಥ ಸೊಪ್ಪು ಇದು. ಇದರ ಪಲ್ಯ ಅಥವಾ ಸಾರು ಅಥವಾ ಚಟ್ನಿ ಏನಾದರೂ ಮಾಡ್ಕೋಬೋದು. ಇದನ್ನು ಸಪ್ರೇಟಾಗಿ ಯಾರೂ ಬೆಳೆಸೋದಿಲ್ಲ. ಇದು ಕಳೆಗಳ ಥರ ಬೆಳೀತವೆ ತೋಟದಲ್ಲಿ ಅಥವಾ ಗದ್ದೆಗಳಲ್ಲೆಲ್ಲ. ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಮಾಹಿತಿಯೇ ಇರೋದಿಲ್ಲ, ಇದು ತಿನ್ನುವಂಥದ್ದು ಅಂತ. ನಮ್ಮ ಇಲ್ಲೇ ಪಕ್ಕದಲ್ಲಿ ಸ್ವಲ್ಪ ಬಿಜಾಪುರದವರು ಇದ್ದಾರೆ, ಅವ್ರ ಊರಲ್ಲಿ ಬೇಕಾದಷ್ಟು ಇದೆಯಂತೆ. ಅವ್ರು ಕಳೆ ಅಂತೇಳಿ ತೆಗೆದು ಎಸೆತಿದ್ದಾರಂತೆ. ಆ ರೀತಿ ಏನಾದರೂ ಮಾಡ್ತಾಯಿದ್ರೆ ದಯವಿಟ್ಟು ಇದನ್ನು ಒಂದು ಸಲ ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ತುಂಬ ಏನು ಮಣ್ಣಿರೋದಿಲ್ಲ, ಬೇರೆ ಸೊಪ್ಪುಗಳಲ್ಲಿರೋ ಥರ ಮಣ್ಣು ಮರಳು ಏನು ತುಂಬ ಏನಿರೋದಿಲ್ಲ. ಇದನ್ನು ಒಂದು ಸಲನೋ ಎರಡು ಸಲನೋ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಮೇಲ್ಗಡೆ ನಿಂತಿರುತ್ತಲ್ಲ, ಈ ರೀತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಹಿಂಡಿ ತೆಗಿಬೇಕು. ಯಾವ ಸೊಪ್ಪಾದರೂ ಸರಿ, ನಾವು ಈ ರೀತಿ ವಾಶ್ ಮಾಡಿ ತೆಗೆಯುವಾಗ ನೀರು ಡ್ರೈ ಆಗೋ ಥರ ತಗೋಬೇಕು. ಯಾಕಂದರೆ ಸೊಪ್ಪಲ್ಲಿ ಆಲ್ರೆಡಿ ನೀರಿನ ಅಂಶ ಇದ್ದೇ ಇರುತ್ತೆ. ಈ ರೀತಿ ಇದನ್ನು ವಾಶ್ ಮಾಡಿ ತೆಗೆದಿದ್ದೀನಿ ನಾನು. ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, 2 ಟೇಬಲ್ ಸ್ಪೂನಷ್ಟು. ಈಗ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸಣ್ಣ ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ, ದೊಡ್ಡದಾದರೆ ಒಂದೇ ಸಾಕು. ಈರುಳ್ಳಿ ತುಂಬ ಇದ್ದರೆ ಚೆನ್ನಾಗಿರುತ್ತೆ. ಈ ಸೊಪ್ಪಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ. ಈರುಳ್ಳಿ ಹಸಿಮೆಣಸು ಎಲ್ಲ ಹಾಕಿದಾಗ ಅದರ ಕಹಿ ಅಂಶ ಎಲ್ಲ ಹೋಗುತ್ತೆ. ಇದನ್ನು ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ತುಂಬ ಗೋಲ್ಡನ್ ಬ್ರೌನ್ ಆಗೋ ಥರ ಏನು ಫ್ರೈ ಮಾಡೋದು ಬೇಡ, ಮ್ಯಾಕ್ಸಿಮಮ್ ಆದರೆ ಸಾಕು. ಈ ರೀತಿ ಆದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾವು ತೊಳೆದಿಟ್ಟಿರುವಂಥ ಕಾಶಿ ಸೊಪ್ಪು ಅಥವಾ ಗಣಿಕೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವೆಲ್ಲನೂ ಹಾಕ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಮಗ್ಚ್ತಾ ಇದ್ದೀನಿ ಅಷ್ಟೇ, ತುಂಬ ಏನು ಮಿಕ್ಸ್ ಮಾಡ್ತಾಯಿಲ್ಲ. ಇದನ್ನು ಈ ರೀತಿ ಕೆಳಗಿಂದ ಮೇಲ್ಗಡೆಗೆ ಈ ರೀತಿ ಮಗ್ಚ್ತಾ ಇದ್ದೀನಿ. ಇವಾಗ ಇದನ್ನು ಹಾಗೆ ಮುಚ್ಚಿಡಿ, ಅದರ ನೀರೆಲ್ಲ ಬಿಡುತ್ತೆ. ಉಪ್ಪೆಲ್ಲ ಇವಾಗಲೇ ಹಾಕೋದು ಬೇಡ. ಈ ರೀತಿ 1 ನಿಮಿಷ ಮುಚ್ಚಿದರೆ ಸಾಕು. ಇವಾಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಉಪ್ಪು ನಾವು ಮೊದಲೇ ಹಾಕಿದರೆ ನಮಗೆ ಅಂದಾಜು ಗೊತ್ತಾಗೋದಿಲ್ಲ. ನಮಗೆ ಸೊಪ್ಪು ಕಾಣುವಾಗ ತುಂಬ ಕಾಣುತ್ತೆ, ಆದರೆ ಒಂದು ಸಲ ಮುಚ್ಚಿ ಈ ಥರ ತೆಗಿಬೇಕಾದ್ರೆ ಪೂರ್ತಿ ತಳಕೋಗಿರುತ್ತಲ್ಲ. ಇವಾಗ ನಾವು ಉಪ್ಪು ಹಾಕ್ಕೋಬೇಕು. ಇವಾಗಾದರೆ ನಮಗೆ ಅಂದಾಜಾಗುತ್ತೆ ಎಷ್ಟು ಹಾಕಬೇಕು ಅಂತ. ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಮ ಮೆಷರ್ಮೆಂಟ್ ಹೇಗಿದೆಯೋ ಆ ರೀತಿ ಹಾಕ್ಕೊಳ್ಳಿ. ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅದರ ದಂಟು ಕೂಡ ತೊಗೊಂಡಿದ್ದೀನಿ, ಎಳೆ ದಂಟು. ಬರೀ ಸೊಪ್ಪು ಹಾಕಿದರೆ ಟೇಸ್ಟ್ ಇರೋಲ್ಲ, ಅದರ ಎಳೆ ದಂಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಮುಚ್ಚಿಡ್ತಾಯಿದ್ದೀನಿ. ಇದು ಹೈ ಫ್ಲೇಮಲ್ಲಿಟ್ಟು ಮಾಡ್ಕೊಳ್ಳಿ. ನೋಡಿ, ನೀರೆಲ್ಲ ತುಂಬ ಇಂಗಿದೆ ನೋಡಿ, ಎಷ್ಟು ಕಡಿಮೆ ಆಗಿದೆ ಅಲ್ಲ. ಇನ್ನೂ ಮುಚ್ಚೋದು ಬೇಡ. ಇದನ್ನು ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಡ್ರೈ ಮಾಡ್ಕೊಳ್ಳಿ. ನೋಡಿ, ಇದೀಗ ಡ್ರೈ ಆಗಿದೆ. ನೀವು ಇದೇ ರೀತಿ ಸರ್ವ್ ಮಾಡೋದಾದರೆ ಮಾಡ್ಕೋಬೋದು, ಆದರೆ ಸ್ವಲ್ಪ ತೆಂಗಿನಕಾಯಿ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಒಂದು ಹಿಡಿನೂ ತಗೊಂಡಿಲ್ಲ, ಅರ್ಧ ಹಿಡಿ ಇರ್ಬೋದು. ತಗೊಂಡು ಇದನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ಜಸ್ಟ್ ಮಿಕ್ಸ್ ಮಾಡಿ ಸರ್ವ್ ಮಾಡೋದಾದರೆ, ಇವತ್ತೇ ಮುಗಿಯೋದಾದರೆ ಆ ರೀತಿ ಸರ್ವ್ ಮಾಡ್ಬೋದು. ಆದರೆ ನಾಳೆಗೂ ಬಾಕಿ ಇರೋದಾದರೆ ಕಾಯಿ ಹಾಕಿರೋದ್ರಿಂದ ಹಾಳಾಗುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಬಿಟ್ಟು ಕಾಯಿನೂ ಸ್ವಲ್ಪ ಬೇಯಿಸ್ಕೋಬೇಕು. ಒಂದು ಅರ್ಧ ನಿಮಿಷ ಮುಚ್ಚಿಟ್ರೆ ಸಾಕು. ಇವಾಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಇದು ರೆಡಿಯಾಗಿದೆ. ನೀವು ಇದು ಬಾಣಂತಿಯರಿಗೆ, ಗರ್ಭಿಣಿಯರಿಗೆ, ರಕ್ತಹೀನತೆ ಇರೋರಿಗೆಲ್ಲ ಕೊಡ್ಬೋದು. ನಿಮಗೆಲ್ಲಾದರೂ ಹಿಮೋಗ್ಲೋಬಿನ್ ಕೊರತೆ ಇದ್ದರೆ ಇದನ್ನು ಜಾಸ್ತಿ ಉಪಯೋಗಿಸಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.